ಎಲ್ಲರಿಗೂ ಇಲ್ಲಿ ನೋಡಿ, ಈ ಬಾಕ್ಸು ಇಲ್ಲಿ ಬಂದು ಇವತ್ತಿಗೆ 4 ದಿನ ಇಲ್ಲಿ ಒಳ್ಳೆ ನೇರಳೆ ಮರ ಇದೆ. ನೇರಳೆ ಮರ ಇರೋದ್ರಿಂದ ಇಲ್ಲಿ ನೋಡಿ ಪೂರ್ತಿ ತುಪ್ಪ ತುಂಬಿದೆ. ಈಗೇನು ಮಾಡ್ತೀನಿ ಅಂದರೆ, ಇದು ಒಂದು ಬಾಕ್ಸಿಗಾಗಿ ನಾನು 23 ಕಿಲೋಮೀಟ್ರ್ ಬರಬೇಕು. ಬೇರೆ ಯಾವುದೇ ಬಾಕ್ಸ್ ಕೂಡ ತುಪ್ಪ ಮಾಡಿಲ್ಲ. ಮಾಡ್ತಾ ಇದೆ. ಇಲ್ಲಿ 10 ಬಾಕ್ಸ್ ಇದೆ, 10ರಲ್ಲಿ 4 ಬಾಕ್ಸು ಒಳ್ಳೆ ಸ್ಟ್ರೆಂತ್ ಇರೋ ಬಾಕ್ಸ್ ಏನಿದೆಯೋ ಅದು ತುಪ್ಪ ಮಾಡ್ತಾಯಿದೆ. ಆದರೆ ಪೂರ್ತಿಯಾಗಿ ಮಾಡ್ತಿಲ್ಲ, ಸ್ವಲ್ಪ ಇದೆ. ಬಟ್ ಇದೆಲ್ಲ ಆಲ್ರೆಡಿ ಪೂರ್ತಿಯಾಗಿದೆ. ಪೂರ್ತಿಯಾಗಿದ್ದರೆ ಕ್ಯಾಪಲ್ಲಿ ಕೂಡ ಫುಲ್ ಹುಳ ಇದೆ. ನನ್ನ ಪ್ರಕಾರ ಏನು ಅಂದರೆ, ಸೀಲಾಗಿರೋ ಬ್ರೂಡು ತುಂಬ ಇತ್ತು. ಈಗ 4-5 ದಿನದಲ್ಲಿ ಬಂದಿದೆ, ಅದು ಮರಿ ಅಷ್ಟು ಹೊರಗಡೆ ಬಂದಿದೆ. ಅದಕ್ಕಾಗಿ ಈ ಕ್ಯಾಪಲ್ಲಿ ಪೂರ್ತಿ ಹುಳ ಇದೆ. ನೀವು ನಾನು ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ ಇಷ್ಟು ಹುಳ ಇದೆ. ಈಗ ಅದಕ್ಕೆ ಏನು ಮಾಡ್ಬೋದು, ನನ್ನ ಹತ್ರ ಇರೋದು ಇದ್ರದ್ದು ಒಂದೇ ಸೂಪರ್, ಈ ಜನತಾ ಬಾಕ್ಸಿಂದು. ಏನು ಮಾಡ್ಬೋದು, ಯಾರು ಐಡಿಯಾ ಕೊಡ್ತೀರಾ? ನನ್ನ ಹತ್ರ ಏನಿದೆ, ಇಲ್ಲೊಂದು ಎಕ್ಸ್ಟ್ರಾ RPM ಸೂಪರ್ ಇದೆ. ಈ RPM ಸೂಪರ್ ಕೊಡ್ತೀನಿ ನಾನು. ಇದು ISSI ಇದು. ಆದರೆ ಇದು ಪ್ರಾಬ್ಲಮ್ ಏನು ಅಂದರೆ, ಇದ್ರ ಉದ್ದದಲ್ಲಿ ಇದು ಕೆಳಗಡೆ ಬಿದ್ದೋಗುತ್ತೆ. ಅಷ್ಟಿದೆ ಉದ್ದ, ಜಾಸ್ತಿ ಇರುತ್ತೆ ಇದರದ್ದು ಉದ್ದ. ಆದರೆ ಈಗ ವಿಧಿ ಇಲ್ಲ, ಇದನ್ನೇ ಕೊಡಬೇಕು ನಾನು. ಅದಕ್ಕೆ ಇದನ್ನೇ ಕೊಡ್ತೀನಿ. ನೋಡಿ ಉದ್ದ ಎಷ್ಟಿದೆ ಅಂತ. ಇದೆಲ್ಲ ಕೆಲವೊಂದು ತಾತ್ಕಾಲಿಕ ಉಪಾಯಗಳು. ಇಲ್ಲಿ ನೋಡಿ, ಸರಿಯಾಗಿ ಕೂತ್ಕೊಂಡ್ರೆ ಈ ಕಡೆ ಸ್ವಲ್ಪ ಗ್ಯಾಪ್ ಇದೆ, ಈ ಕಡೆ ಗ್ಯಾಪ್ ಇದೆ, ಬಿದ್ದೋಗುತ್ತೆ. ಇದಕ್ಕೆ ಹೇಗಾದರೂ ಮಾಡಿ ಈಗ ಕೊಂಡಿಸ್ಬೇಕು. ತುಂಬ ಗಾಳಿ ಆಡುತ್ತೆ ಇದರಲ್ಲಿ. ಈಗ ವ್ಯಾಂಟಿಲೇಟರ್ಸ್ ಮನೆ ಒಂದು ಊರು ಬಾಗಿಲು ಅನ್ನಂಗೆ ಇದೀಗ ವ್ಯಾಂಟಿಲೇಟರ್ ಜಾಸ್ತಿ ಆಗುತ್ತೆ. ಈಗ ಇದನ್ನು ಕಟ್ ಮಾಡಿ ಕೊಡ್ತೀನಿ. ರಾಣಿ ಸೆಲ್ ಕೂಡ ಮಾಡಿತ್ತು. ಇದು ಒಂದು ಬಾಕ್ಸಿಗೆ ತುಪ್ಪ ತೆಗೆಯೋಕ್ಕೆ ಬಂದರೆ ಏನೂ ಯೂಸ್ ಇಲ್ಲ ನನಗೆ. ಇನ್ನೊಂದು ವಾರ ಬಿಟ್ಟರೆ ಇನ್ನೊಂದು 2-3 ಬಾಕ್ಸಲ್ಲಿದ್ದರೆ ಏನಾದರೂ ಯೂಸ್ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಇದನ್ನು ಕೊಟ್ಟು ಹೋಗ್ತೀನಿ. ಈಗ ಈ ಥರ ಕೆಲವೊಂದು ಟೈಮ್ ನಿಮಗೆ ಏನಾದರೂ ಒಂದು ಈ ಥರ ತಾತ್ಕಾಲಿಕ ಉಪಾಯ ಮಾಡಿಕೊಂಡೇ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಆಗಲ್ಲ. ನೋಡಿ ಇನ್ನೊಂದು ಬಾಕ್ಸ್ ಇದೆ. ಇದು ಕೂಡ ನೋಡಿ ಮೇಲ್ಗಡೆ ಹುಳ ಕುಂತಿದೆ, ಕ್ಯಾಪಿಗಿನ್ನೂ ಕುಂತಿಲ್ಲ. ಈ ಥರದ್ದೆಲ್ಲ ಇರುತ್ತೆ ಪ್ರಾಬ್ಲಮ್ಮು. ಇದಕ್ಕಿನ್ನೂ ಆಯಿಲ್ ಕಟ್ಟಿಲ್ಲ, ಅದನ್ನ ಕಟ್ಟೋದನ್ನು ಈಗ ಮಾಡ್ತೀನಿ, ಕಂಟಿನ್ಯೂ ಮಾಡಿ ಹೇಳ್ತೀನಿ ಇವತ್ತು. ಇಲ್ಲಿ ನೋಡಿ, ಈ ಥರ ಚಿಕ್ಕದಾಗಿ ಮಾಡಿಕೊಟ್ಟಿದ್ದೀನಿ. ಹಳೆ ರೊಟ್ಟು ಕೂಡ ಇಲ್ಲ ಕಟ್ ಮಾಡಿ ಕೊಡಲಿಕ್ಕೆ. ಅದಕ್ಕೆ ಈ ಥರ ಮೇಲ್ಗಡೆ ಏನು ಕಟ್ಟಿತ್ತಲ್ವ ಅದನ್ನೇ ಈ ಥರ ಮಾಡಿ ಕೊಡ್ತೀನಿ. ಈಗ ಏನಾಗಿದೆ ಅಂದರೆ, ತುಂಬ ಹುಳ ಇದೆ. ರಾಣಿ ಸೆಲ್ ಕೂಡ ಮಾಡಿದೆ, ಒಂದೇಳಲ್ಲ ತುಂಬ ಮಾಡಿತ್ತು. ಈಗ ಹಾರೋ ಇಂಟೆನ್ಷನ್ ಜಾಸ್ತಿ ಇರುತ್ತೆ ಇದಕ್ಕೆ. ಇನ್ನು ಮತ್ತೆ ರಾಣಿ ಸೆಲ್ ಮಾಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದೇ ಸೂಪನ್ನು ಮೇಲುಗಡೆ ಕೊಡಲ್ಲ, ಅದ್ರ ಕೆಳಗಡೆನೇ ಕೊಡ್ತೀನಿ. ಸ್ವಲ್ಪ ಗಾಳಿ ಆಡೋದು ಜಾಸ್ತಿ ಆಗಿರಲಿ. ನೋಡಿ 1, 2, 3, 4, 5 ಈಗ 5 ಫ್ರೇಮ್ನಷ್ಟು ಅದಕ್ಕೆ ಖಾಲಿ ಜಾಗ ಸಿಕ್ತು ಕೂತ್ಕೊಳ್ಳಿಕ್ಕೆ. ಹಾಗಾಗಿ ಸ್ವಲ್ಪ ಕಂಟ್ರೋಲಿಗೆ ಬರ್ಬೋದು ಅಂತ. ಆದರೆ ತುಂಬ ಮುಖ್ಯವಾಗಿರೋ ಪ್ರಾಬ್ಲಮ್ ಅಂದರೆ, ಇದನ್ನು ಹೆಂಗೆ ಫಿಕ್ಸ್ ಮಾಡೋದು ಇದರಲ್ಲಿ ಅಂತ ನೋಡೋಣ. ಯಾವ ಥರ ಕೂತ್ಕೊಳಿಸ್ಬೋದು, ಕಡ್ಡಿ ಕೊಟ್ಟು ನೋಡೋಣ. ನೋಡಿ, ಈ ಕಡೆ ಇಷ್ಟು ದೊಡ್ಡದಾಗಿ ಗ್ಯಾಪ್ ಇದೆ, ಅರ್ಧ ಇಂಚ್ಗಿಂತ ಜಾಸ್ತಿ. ಮತ್ತೆಲ್ಲೂ ಗ್ಯಾಪ್ ಇಲ್ಲ. ಇನ್ ಕೇಸ್ ಜಾರಿದ್ರೂ ಕೂಡ ಇದು ಈ ಕಡೆ ಬೀಳಲಿ, ಪೂರ್ತಿ ಕೆಳಗಡೆ ಬೀಳಬಾರ್ದು ಅಂತ ಈ ಕಡೆ ತುದಿಗೆ ಕೂತ್ಕೊಂಡಿದೆ. ಸ್ವಲ್ಪ ಹೌದು ಅಲ್ವ ಅನ್ನೋ ಥರ. ಡಿಸ್ಟರ್ಬ್ ಮಾಡಿದ್ರೆ ಮೇ ಬಿ ಇದು ಬೀಳೋ ಚಾನ್ಸ್ ಇರುತ್ತೆ. ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಏನೂ ಆಗೋಲ್ಲ. ಈಗ ಇದಿಷ್ಟು ಎಕ್ಸ್ಟ್ರಾ ಸ್ಪೇಸ್ ಸಿಕ್ತು ಅದಕ್ಕೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆಲ್ಲ. ಫಾಲ್ ಆಗೋದು ಕಂಟ್ರೋಲಿಗೆ ಬಂದರೂ ಬರ್ಬೋದು, ಇಲ್ಲ ಇನ್ನೊಂದು ಸೂಪರ್ ರಟ್ ಕಟ್ಟಿದೆ ಅಂದರೆ ಆರಾಮ್ಸೆ ಆಗುತ್ತೆ. ಏನಂದರೆ, ಈ ಥರ ತುಪ್ಪ ಬರೋ ಟೈಮಲ್ಲಿ ರಾಣಿ ಸೆಲ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಒಂದು ಟೈಮು ರಾಣಿ
ಹಾರ್ಲಿಕ್ಕೆ ಮನಸ್ಸು ಆಯಿತು ಅಂದರೆ ಕಂಟ್ರೋಲ್ ಬರೋದು ತುಂಬ ಕಷ್ಟ. ಅದಕ್ಕೆ ಫಸ್ಟ್ ಮೊದಲನೇ ಸಲನೇ ರಾಣಿ ಸೆಲ್ ಮಾಡಿದಾಗ ಅದಕ್ಕೆ ನೀವು ಏನು ಅಂತ ವ್ಯವಸ್ಥೆ ಮಾಡಬೇಕು. ಒಂದು ಫ್ರೇಮ್ ಅಥವಾ ತೆಗೆದು ಡಿವೈಡ್ ಮಾಡಿಬಿಡಬೇಕು, ಎಕ್ಸ್ಟ್ರಾ ಸೂಪರ್ ಕೊಡಬೇಕು, ಅಟ್ಲೀಸ್ಟ್ ಇಲ್ಲ ಬೇರೆ ಜಾಗ ಚೇಂಜ್ ಮಾಡಬೇಕು, ಏನಾದರೂ ಮಾಡಬೇಕು. ಒಂದು ಟೈಮ್ ಕಟ್ ಮಾಡಿ ಇನ್ನೊಂದು ಟೈಮು ನೀವು ಇಟ್ಕೊಂಡು ಸೆಲ್ ಮಾಡ್ತು ಅಂದರೆ ಅದಾದಮೇಲೆ ಕಂಟ್ರೋಲ್ ಬರೋದು ತುಂಬ ಕಷ್ಟ. ಮಳೆ ಬರಬೇಕು ಆವಾಗ, ಇಲ್ಲ ಫುಲ್ ಪೋಲನ್ ಶಾರ್ಟೇಜ್ ಆಗಬೇಕು. ಈ ಥರ ಪ್ರಾಬ್ಲಮ್ಸು ಬರುತ್ತೆ. ನಾನು ಆ ಥರ ರಿಸ್ಕ್ ತಗೊಳ್ಳೋಕ್ಕೆ ಹೋಗಲ್ಲ. ಈ ಥರ ಮಾಡಿ ಇನ್ನೊಂದು ವಾರ ಬಿಟ್ಟು ಬಂದು ನೋಡ್ತೀನಿ. ಆವಾಗ ಮೇ ಬಿ ನನ್ನ ಪ್ರಕಾರದಲ್ಲಿ ಇದು ಮತ್ತೆ ಕ್ವೀನ್ ಸೆಲ್ ಮಾಡಲ್ಲ. ಏನಕ್ಕೆ ಅಂದರೆ ಇದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇದೆ. ರಾಣಿ ಸೆಲ್ ಮತ್ತು ಕಟ್ ಮಾಡಿದ್ದೀನಿ. ತುಂಬ ಗಾಳಿ ಕೂಡ ಆಡ್ತಾ ಇರುತ್ತೆ ಈಗ ಎಲ್ಲ ಕಡೆಯಿಂದ. ಅದ್ರ ಮೇಲ್ಗಡೆ ಇದನ್ನು ಇಡ್ತೀನಿ. ಈಗ ನಿಧಾನಕ್ಕೆ ಇಡಬೇಕು. ಕೆಲಸ ಮಾತ್ರ ಸ್ವಲ್ಪ ನಿಧಾನಕ್ಕೆ ಮಾಡಬೇಕೀಗ. ಓಕೆನಾ? ಇದು ಇವತ್ತಿನ ವಿಷಯ. ಬಾಯ್.